ಹಿಂದೆ ಗಾಡಿ ಸಹ ಒಟ್ಟೊಟ್ಟಿಗೆ ಬರ್ತದೆ. ಇಲ್ಲಿ 5 ನಿಮಿಷ ಗ್ಯಾಪ್ ಅಲ್ಲಿ ಗಾಡಿ ಇಲ್ಲಿ ಬ್ಲಾಕ್ ಆದ್ರೆ 2 ಗಾಡಿ ಸಹ ಯಾರಾದ್ರೂ ಹೊಸತ್ತು ಬಂದ್ರೆ ಕೇಳ್ತಾರೆ, ಹೊಸತ್ತು ಯಾರಾದ್ರೂ ಪ್ಯಾಸೆಂಜರ್ ಬಂದ್ರೆ ನೀವು ಆಂಬುಲೆನ್ಸ್ ಡ್ರೈವರ್ಸ್ ಗಳ ಅಂತ ಕೇಳ್ತಾರೆ. ನಿಜವಾಗ್ಲು ಕಾರ್ಕಳ ಮೂಡುಬಿದ್ರಿ ಮಂಗ್ಳೂರ್. ಕಾರ್ಕಳ ಮೂಡುಬಿದ್ರಿ ಮಂಗ್ಳೂರ್. ಓಕೆ, ಯಾಕೆ ಅದು? ಅದು ನಮ್ಗೆ ಆ ರೂಟ್ ಅಲ್ಲಿ ಅವಾಗ ಲಾರಿ ಬಿಡ್ತಿದ್ರು. ಓಕೆ, ಅವಾಗ ಇಲ್ಲಿ ಕೂರ್ಸಿ ಡ್ರೈವಿಂಗ್ ಸ್ಟೇರಿಂಗ್ ಎಲ್ಲ ಕೊಡ್ತಿದ್ರು. ಅವಾಗ ಡ್ರೈವಿಂಗ್ ಬಾರಿ ಒಂದು ಇಂಟ್ರೆಸ್ಟ್. ಓಕೆ, ಮುಂಚೆ ಚಿಕ್ಕಿರುವಾಗ ನಮ್ ತಂದೆ ಎಲ್ಲ ಡ್ರೈವರೇ. ಅಂದ್ರೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ, ಸಡನ್ ಆಗಿ ರೈಟ್ ಬರ್ತಾರೆ, ಮಿರರ್ ನೋಡಲ್ಲ, ಆ ಕಡೆ ಈ ಕಡೆ ಸ್ವಲ್ಪ ಆ ಕಡೆ ಎಕ್ಸ್ಪೀರಿಯನ್ಸ್. ಅಂದ್ರೆ ಹಳೆ ಗಾಡಿ ಸರ್ ಅದು, BS2 ಗಾಡಿ. ಓಕೆ, BS3 ಅದು 5 ಸ್ಪೀಡ್ ಗಾಡಿ. 5. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು? ಸಂತೋಷ್. ಎಲ್ಲಿ ಊರು ನಿಮ್ದು? ನಮ್ದು ಮೂಡುಬಿದ್ರೆ. ಓಕೆ, ನೀವು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಬಸ್ ಫೀಲ್ಡ್ ಅಂದ್ರೆ ಮುಂಚೆ ಬದ್ಲಿ ಮಾಡ್ತಿದ್ದೆ. ಓಕೆ, ಈಗ ಒಂದು 2 ವರ್ಷ ಆಯ್ತು ಪರ್ಮನೆಂಟ್. ಓಕೆ, ಇವಾಗ ಬದ್ಲಿ ಡ್ರೈವಿಂಗ್ ಮತ್ತೆ ಪರ್ಮನೆಂಟ್ ಡ್ರೈವಿಂಗ್ ಏನ್ ವ್ಯತ್ಯಾಸ ಸರ್? ಬದ್ಲಿ ಅಂದ್ರೆ ಎಲ್ಲ ಗಾಡಿಯಲ್ಲಿ ಮಾಡ್ಬೋದಲ್ಲ. ಓಕೆ, ಪರ್ಮನೆಂಟ್ ಅಂದ್ರೆ ಒಂದರಲ್ಲಿ. ಓಕೆ, ನೀವು ಇವಾಗ ಬದ್ಲಿಗೆ ಹೋಗ್ತೀರಾ, ಹೌದು. ಈಗ ಬೇರೆ ಬೇರೆ ಗಾಡಿಗೆ ಹೋಗ್ತೀರಾ, ಒಂದೊಂದು ಗಾಡಿ ಒಂದೊಂದ್ ತರ ಇರುತ್ತೆ, ಅದು ನಿಮ್ಗೆಲ್ಲ ಸೆಟ್ ಆಗುತ್ತಾ? ಅದು ಸೆಟ್ ಆಗ್ತದೆ, ಅದು ಒಂದು 10 ಕಿಲೋಮೀಟರ್ ಓಡಿಸುವಾಗ ಸೆಟ್ ಆಗ್ತದೆ ಮತ್ತೆ. ಓಕೆ ಸರ್, ಮತ್ತೆ ನೀವು ಬಸ್ ಫೀಲ್ಡ್ ಗೆ ಯಾವ ತರ ಬಂದ್ರಿ, ಹೇಗೆ ಬಂದ್ರಿ, ಎಷ್ಟು ಎಜುಕೇಶನ್ ಮಾಡಿದ್ರಿ ನೀವು? ನಾವು 9th. 9th. ಓಕೆ, ಯಾವ ಸ್ಕೂಲ್? ನಾವು ಮೂಡುಬಿದ್ರಿ. ಓಕೆ, ಅವಾಗದಿಂದ ನಿಮ್ಗೆ ಬಸ್ಸಿನ ಬಗ್ಗೆ ಡ್ರೈವಿಂಗ್ ಬಾರಿ ಒಂದು ಇಂಟ್ರೆಸ್ಟ್. ಓಕೆ, ಮುಂಚೆ ಚಿಕ್ಕಿರುವಾಗ ನಮ್ ತಂದೆ ಎಲ್ಲ ಡ್ರೈವರೇ. ತಂದೆ ಡ್ರೈವರ್. ಓಕೆ, ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಲ್ಲ ಮುಂದೆ ಕೂರ್ತಾ ಇದ್ರ? ಬಸ್ ಎದುರು ಸೀಟ್ ಅಲ್ಲಿ ಆಗ್ಬೇಕಿತ್ತು ಅವಾಗ. ಅವಾಗೆಲ್ಲ ನೋಡ್ತಾ ಇದ್ರ? ನೋಡ್ತಿದ್ದೆ, ಎಲ್ಲ ಗೇರ್ ಎಲ್ಲ. ಓಕೆ, ತಂದೆ ಏನಾದ್ರು ಹೇಳ್ತಾ ಇದ್ರ ಡ್ರೈವಿಂಗ್? ಅಂದ್ರೆ ಅವಾಗ ನಾವು ಚಿಕ್ಕವರಲ್ಲ, ಅವಾಗ ಲಾರಿ ಬಿಡ್ತಿದ್ರು. ಓಕೆ, ಅವಾಗ ಇಲ್ಲಿ ಕೂರ್ಸಿ ಡ್ರೈವಿಂಗ್ ಸ್ಟೇರಿಂಗ್ ಎಲ್ಲ ಕೊಡ್ತಿದ್ರು ಅವಾಗ. ಓಕೆ, ಅವಾಗ್ಲೇ ಒಂದು ಹುಚ್ಚಿತ್ತು ಡ್ರೈವಿಂಗ್ ಅಂತ ಹೇಳಿದ್ರೆ ಅವಾಗ್ಲೇ ಅಂದ್ರೆ ಡ್ರೈವಿಂಗ್ ಫೀಲ್ಡ್ ಗೆ ಬರ್ಬಾರ್ದು ಅಂತ ಎಲ್ಲೆಲ್ಲ ತಗೊಂಡೋಗಿ ಕೆಲ್ಸಕ್ಕೆ ಹಾಕಿದ್ರು. ಓಕೆ, ಎಲ್ಲಿಗೆಲ್ಲ ಹಾಕಿದ್ರು? ಗ್ಯಾರೇಜ್ಗೆ ಹಾಕಿದ್ರು. ಅಲ್ಲಿಂದ ಹಾರಿದು ಮತ್ತೆ JCB ಇಟಾಚಿ ಅಂತ ಕ್ಲೀನರ್ ಕೆಲಸ ಮಾಡಿ ಮಾಡಿದ್. ಅದ್ರಲ್ಲಿ ಮತ್ತೆ ಬಂದದ್ದು ಮತ್ತೆ ಅಣ್ಣನ ಜೊತೆ ನಮ್ಗೆ 407 ಟೆಂಪೋ ಇತ್ತು, ಪಾರ್ಸೆಲ್ ಗಾಡಿ, ನಾಗಲಕ್ಷ್ಮಿ ಟ್ರಾನ್ಸ್ಪೋರ್ಟ್. ಅದ್ರಲ್ಲಿ ಅವನ ಜೊತೆ ಕಂಡಕ್ಟರ್ ಆಗಿ 16-17 ವರ್ಷದಲ್ಲೇ ಡ್ರೈವಿಂಗ್ ಫೀಲ್ಡ್ ಗಾಡಿ ಅದು. ಓಕೆ ಸರ್, ನೀವು ಮೊಟ್ಟ ಮೊದಲಾಗಿ ಬಂದಂತ ಗಾಡಿ ಯಾವುದು? ಬಸ್ಸಿಗ ಯಾವ ಬಸ್ ಸರ್? ಬಸ್ ನಿಶ್ಮಿತ, NR-ಪುರ ನಿಶ್ಮಿತ. ಓಕೆ, ಹೇಗಿತ್ತು ಸರ್ ಆ ಎಕ್ಸ್ಪೀರಿಯನ್ಸ್? ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಅಂದ್ರೆ ಹಳೆ ಗಾಡಿ ಸರ್ ಅದು, BS2 ಗಾಡಿ. ಓಕೆ, BS3 ಅದು 5 ಸ್ಪೀಡ್ ಗಾಡಿ, 5 ಗೇರ್ ಇದು. ರನ್ ಆಗ್ತದೆ. ಹೌದೌದು. ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋದ್ರಿ? ಮಂಗಳೂರಿಂದ ಇದು NR-ಪುರ. ಹೇಗಿತ್ತು ಒಂದು ಆ ಟೈಮ್ ಅಲ್ಲಿ? ಹೇಗಿತ್ತು ಫಸ್ಟ್ ಡ್ರೈವಿಂಗ್ ನಿಮ್ದು? ಅದು ಅಂದ್ರೆ ಫಸ್ಟ್ ಡ್ರೈವಿಂಗ್ ಅಂದ್ರೆ ಆ ರೂಟ್ ಅಲ್ಲಿ ನಾವು ದೊಡ್ಡ ಗಾಡಿ ಎಲ್ಲ ಓಡಿಸಿದ್ವಿ, ಟಿಪ್ಪರ್ ಎಲ್ಲ. ಹಾಗಾಗಿ ನಮ್ಗೆ ಅಷ್ಟು ಗೊತ್ತಾಗಲ್ಲ. ಅಂದ್ರೆ ಒಳ್ಳೆ ಖುಷಿ ಆಯ್ತು ಫಸ್ಟ್ ದೊಡ್ಡ ಗಾಡಿ ಫಸ್ಟ್ ಬಿಡುವಾಗ. ಓಕೆ, ನಿಮ್ ಫೇವರೇಟ್ ಆದಂತ ರೂಟ್ ಯಾವ್ದು? ಇವಾಗ ಸಾಕಷ್ಟು ರೂಟ್ ಮಾಡಿದ್ರೆ, ಉಡುಪಿ, ಮಂಗಳೂರು, ಮೂಡುಬಿದ್ರಿ ಮಂಗಳೂರು, ಕಾರ್ಕಳ, ಮೂಡುಬಿದ್ರಿ ಮಂಗಳೂರು. ಓಕೆ, ಯಾಕೆ ಅದು? ಅದು ನಮ್ಗೆ ಆ ರೂಟ್ ಅಲ್ಲಿ ಡ್ಯೂಟಿ ಮಾಡಿ ಸೆಟ್ ಆಗಿ ಹೋಗಿದೆ. ಓಕೆ, ಆ ರೂಟ್ ಅಲ್ಲಿ. ಓಕೆ, ಅದು ಸಾಧಾರಣ ಎಷ್ಟು ಗಂಟೆ ಸರ್ ಅಲ್ಲಿಂದ ಜರ್ನಿ? ಅಲ್ಲಿಂದ ಈಗ 1 ಗಂಟೆ 5 ನಿಮಿಷ. 1 ಗಂಟೆ 5 ನಿಮಿಷ ಎಲ್ಲ ಗಾಡಿಗೆ ಸಹ ಈಗ ಟೈಮಿಂಗ್ ಆಗಿದೆ ಈಗ. ಓಕೆ, ಚಿಕ್ಕದಿರ್ಬೇಕಾದ್ರೆ ನಿಮ್ದು ಫೇವರೇಟ್ ಆದಂತ ಬಸ್ ಯಾವ್ದಿತ್ತು? ಚಿಕ್ಕದಿರುವಾಗ ನಮ್ದು ಫೇವರೇಟ್, ಎಲ್ರದ್ದು ಒಂದೊಂದು ಫೇವರೇಟ್ ಅಂತ ಇರುತ್ತೆ. ನಮ್ದು ಅವಾಗ ಎಲ್ಲ ಇತ್ತು, ಇವಾಗ ಅದು ಗಾಡಿಗಳಿಲ್ಲ ಮೊದ್ಲಿದೆಲ್ಲ. ಓಕೆ, ಮಾವೀರೆಲ್ಲ ಉಂಟು, ಮಾವೀರೆಲ್ಲ ಅದೇ. ಓಕೆ, ಅದರಲ್ಲಿ ಸಹ ಡ್ಯೂಟಿ ಮಾಡಿದೆ. ಮಾವೀರದಲ್ಲಿ ಒಂದು 8 ತಿಂಗಳು ಡ್ಯೂಟಿ ಮಾಡಿದೆ. ಓಕೆ, ಅದು ಒಂದು ಟ್ರಿಪ್ ವಿಟ್ಲಕ್ಕೆ ಹೋಗ್ತದೆ ಮಧ್ಯಾಹ್ನ. ಓಕೆ, ಮಂಗಳೂರಿಂದ ವಿಟ್ಲ, ಮತ್ತೆ 2 ಟ್ರಿಪ್ ಕಾರ್ಕಳ. ಕಾರ್ಕಳ ಮಂಗಳೂರು. ಯಾಕೆ ಅಂತ ಕೇಳಿದೆ ಅಂತ ಹೇಳಿದ್ರೆ, ಚಾಲಕರ ಹತ್ರ ಕೇಳಿದ್ದೆ, ಅವರು ಸಹ ಹೇಳ್ತಿದ್ರು ನನ್ನ
ಫೇವರೇಟ್ ಬಸ್ ವಿಶಾಲ್ ಅಂತ ಹೇಳ್ತಾರೆ. ಹಾ. ಅವ್ರು ಈಗ ಸಹ ವಿಶಾಲಿಗೆ ಹೋದ್ರೆ ಅವ್ರು ಹೇಳ್ತಾರೆ ಹ್ಮ್. ನನ್ನ ಖುಷಿ ಆಗ್ತದೆ, ನನ್ನ ಫೇವರೇಟ್ ಬಸ್ ಅನ್ನು ನಾನು ಇವತ್ತು ಓಡಿಸಿದ್ದೇನೆ ಅಂತ. ಹಾ. ಹಾಗೆ ಪ್ರತಿಯೊಬ್ಬರಿಗೆ ಒಂದೊಂದು ಫೇವರೇಟ್ ಅಂತ. ಡ್ರೈವಿಂಗ್ ನ ಅನುಭವವನ್ನು ಹೇಳಿ ಸರ್, ಹೇಗೆ ಮುಂಚೆ ಡ್ರೈವಿಂಗ್ ಮತ್ತೆ ಈಗ ಡ್ರೈವಿಂಗ್ ಏನ್ ಡಿಫ್ರೆನ್ಸ್ ಎಲ್ಲ ಇದೆ? ಇವಾಗ ಸ್ವಲ್ಪ ಟ್ರಾಫಿಕ್ ಎಲ್ಲ ಜಾಸ್ತಿ, ಮುಂಚೆ ಎಲ್ಲ ಟ್ರಾಫಿಕ್ ಕಮ್ಮಿ. ಓಕೆ. ಮತ್ತೆ ಅಂದ್ರೆ ಅಷ್ಟೇನು ವೆಹಿಕಲ್ಸ್ ಇರಲಿಲ್ಲ ಮುಂಚೆ ಎಲ್ಲ ಅಷ್ಟು ಇರ್ಲಿಲ್ಲ. ನಾನು 2012 ಅಲ್ಲಿ ದೊಡ್ಡ ಗಾಡಿಗೆ ಬಂದಿದ್ದೇನೆ, ಟಿಪ್ಪರ್ ಓಡಿಸ್ತಿದ್ದೆ. ಓಕೆ, 12 ಅಲ್ಲಿ. ಓಕೆ. ಇವಾಗೆಲ್ಲ ಸಿಗ್ನಲ್ ಎಲ್ಲ ಹಾಕಿದ್ದಾರೆ, ಮಣಿಪಾಲದಲ್ಲಿ ಹಾಕಿದ್ದಾರೆ, ಕಲ್ಸಂಗದಲ್ಲಿ ಎಲ್ಲ ಹಾಕಿದ್ದಾರೆ. ಅದೇ ಹೇಗೆ ನೀವು ಕವರ್ ಮಾಡ್ತೀರಾ? ತುಂಬಾ ಇವಾಗ ಸ್ವಲ್ಪ ಹೊತ್ತು ಮುಂದೋದ್ರೆ ಪುನಃ ಬೀಳ್ತದೆ. ಅದಂದ್ರೆ ಇವಾಗ ಸ್ವಲ್ಪ ತುಂಬಾ ಕಿರಿಕಿರಿ ಆಗ್ತದೆ ಇವಾಗ ಟೈಮಿಂಗ್ಸ್ ಇದೆಲ್ಲ. ಓಕೆ. ನಿಮ್ಗೆ ಅಂದ್ರೆ ಇದ್ರಲ್ಲಿ ಹಿಂದೆ ಗಾಡಿ ಸಹ ಒಟ್ಟೊಟ್ಟಿಗೆ ಬರ್ತದೆ. ಇಲ್ಲಿ 5 ನಿಮಿಷ ಗ್ಯಾಪ್ ಅಲ್ಲಿ ಗಾಡಿ ಇಲ್ಲಿ ಬ್ಲಾಕ್ ಆದ್ರೆ 2 ಗಾಡಿ ಸಹ ಒಟ್ಟೊಟ್ಟಿಗೆ ಹೋಗ್ತದೆ ಮಣಿಪಾಲಕ್ಕೆ. ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಲ್ವಾ? ಖಂಡಿತ ಹೋಗ್ಲು. ಈ ಟ್ರಾಫಿಕ್ ಮತ್ತೊಂದು ಅಲ್ಲಿ ಅಪ್ಪಲ್ಲಿ ಹಾಕಿದ್ದಾರೆ, ನಿಜವಾಗ ಅದು ಆಗ್ಬಾರ್ದು. ಅಂದ್ರೆ ದೊಡ್ಡ ಲಾರಿಗಳೆಲ್ಲ ತುಂಬಾ ಕಷ್ಟ ಅವರಿಗೆ, ಕ್ಲಚ್ ಎಲ್ಲ ಬೇಗ ಇದಾಗಿ. ಹೌದು, ವ್ಯಾಕಮ್ ಎಲ್ಲ ಡೌನ್ ಆಗುತ್ತೆ ಕೆಲವೊಂದ್ಸಲಿ, ಬ್ರೇಕ್ ಮೇಲೆ ಕಾಲು ಸ್ವಲ್ಪ ರಿಸ್ಕ್ ಅದು. ಅಲ್ವಾ? ಓಕೆ ಸರ್, ಇದು BS4 ಗಾಡಿ ಅಲ್ಲ? BS4 ಡ್ರೈವಿಂಗ್ ಮಾಡ್ಲಿಕ್ಕೆ ಯಾವ ಗಾಡಿ ಒಳ್ಳೇದು? 3 ಒಳ್ಳೇದ 4 ಒಳ್ಳೇದ? BS3 ಅಂದ್ರೆ ಒಂದು ಸೌಂಡ್ ಒಳ್ಳೇದು ಅಂದ್ರೆ ಗಾಡಿದು. BS4 ಅಂದ್ರೆ ಪಿಕಪ್ ಒಳ್ಳೇದು ಅಲ್ಲ? ಎಲ್ರಿದು ಎಲ್ಲ ಡ್ರೈವರ್ ನ ಒಂದು ಫೇವರೇಟ್ ಅಂತ ಹೇಳಿದ್ರೆ BS3 BS4. ಓಕೆ. ಅದರ ಸ್ಟೇರಿಂಗ್ ಆಗ್ಲಿ, ಪಿಕಪ್ ಆಗ್ಲಿ. ಸರ್, ಇದು ಎಷ್ಟು ಮೈಲೇಜ್ ಬರುತ್ತೆ? ಇದೊಂದು 4.5 5 ಕೊಡ್ತದೆ. 4.5. ಓಕೆ. ಹಾಗಾದ್ರೆ ನಿಮ್ಮ ಫೇವರೇಟ್ ಸಹ BS3. BS6 ಓಡಿಸಿದ್ರ? BS6 ಓಡಿಸಿಲ್ಲ. ಚಿಕ್ಕ ಗಾಡಿ ಓಡಿಸಿದ್ದೇನೆ. ಓಕೆ. ದೊಡ್ಡ ಗಾಡಿ ಓಡಿಸಿಲ್ಲ. ಓಕೆ. ಸರ್, ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ? ಬೆಳಿಗ್ಗೆ ಇವಾಗ ಅಂದ್ರೆ 8 ಕಾಲಿಗೆ ಬಿಡ್ಲಿಕ್ಕೆ ಇದು. ಸ್ವಲ್ಪ ಟೈಮಿಂಗ್ ಇದೆ. 6ವರೆಗೆ ಹೇಳ್ತೀನಿ. ಓಕೆ. ಕೆಲವರು 6 ಗಂಟೆಗೆ ಗಾಡಿ ಹತ್ತುತ್ತಾರೆ, ಅವರಿಗೆಲ್ಲ ತುಂಬಾ ಕಷ್ಟ. ಅವ್ರು 4 ಗಂಟೆ ಮುಂಚೆ ವಿಶಾಲಲ್ಲಿ ಇರುವಾಗ ನಾನು 3ವರೆಗೆ ಎದ್ದು 4 ಮುಕ್ಕಾಲಿಗೆ ಮೂಡುಬಿದ್ರಲ್ಲಿ ಫಸ್ಟ್ ವಿಶಾಲ್ ಬಿಡ್ತಾರೆ. ಓಕೆ. ಅದು ಇರಬೈಲ್ ಗಾಡಿ. ಓಕೆ. ಅದ್ರಲ್ಲಿ ಮಂಗಳೂರಿಗೆ ಹೋಗಿ ಅಲ್ಲಿ 6 ಕಾಲಿಗೆ ಬಿಡ್ತಾ ಇದ್ದೆ ಮೊದ್ಲು. ಅದು ಅಂದ್ರೆ ರಿಟರ್ನ್ ಬರುವಾಗ್ಲೂ 10 ಗಂಟೆ ಆಗ್ತಿತ್ತು ಮನೆಗೆ. ತುಂಬಾ ಹೆವಿ ಆಗ್ತಂತ ಮತ್ತೆ ಬಿಟ್ಟದ್ದು. ತುಂಬಾ ಕಷ್ಟ. 1 ವರ್ಷ ಮಾಡಿದ್ದೇನೆ ಅದ್ರಲ್ಲಿ. ಆದ್ರೆ ಸಹ 1 ವರ್ಷ ಮಾಡಿದೆ. ಓಕೆ. ವಿಶಾಲಲ್ಲಿ. ಹಾಗೆ ಸರ್, ಮತ್ತೆ ಬೇರೆ ಬ್ಯಾಂಗ್ಳೂರ್ ರೂಟ್ ಗಾಡಿ ಎಲ್ಲ ಬಿಟ್ಟಿದ್ರ? ಬ್ಯಾಂಗ್ಳೂರ್ ರೂಟ್ ನನ್ನ ಫ್ರೆಂಡ್ ಓಡಿಸಿದೆ ವಿಶಾಲ್ ಟ್ರಾವೆಲ್ಸ್. ಹೇಗೆ ಆಗ್ತದೆ? ಯಾವ್ದು ಒಳ್ಳೇದು ನಿಮ್ಗೆ? ನಮ್ಗೆ ಯಾವ್ದು ಆಗ್ತದೆ ಡ್ರೈವಿಂಗ್. ಅಂದ್ರೆ ನಿಮ್ಗೆ ಅದು ನೈಟ್ ಡ್ರೈವಿಂಗ್ ಅಲ್ಲ? ಓಕೆ. ಒಂಥರ ಖುಷಿ ಆಗ್ತದೆ ಓಡಿಸ್ಲಿಕ್ಕೆ. ಅದೇ ಸ್ವಲ್ಪ ಅದ್ರಲ್ಲೆಲ್ಲ ನಿದ್ದೆ ಎಲ್ಲ ಬಿಡ್ಬೇಕು. ನಿದ್ದೆ ಎಲ್ಲ ಬಿಡ್ಬೇಕು. ಅದೇ ಇದ್ರಲ್ಲೆಲ್ಲ ನಿದ್ದೆ ಬಿಡುವಾಗಿಲ್ಲ, ಮನೆ ಡೈಲಿ ಮನೆಗೆ ಹೋಗ್ಬೋದು. ಹೌದು. ಹಾಗೆ. ಓಕೆ. ನಿಮ್ ಪ್ರಕಾರ ಲಾರಿ ಡ್ರೈವಿಂಗ್ ಕಷ್ಟವಾ, ಬಸ್ ಡ್ರೈವಿಂಗ್ ಕಷ್ಟವಾ? ಲಾರಿ ಅಂದ್ರೆ ಕಷ್ಟ, ಅಂದ್ರೆ ದಿನಕ್ಕೊಂದೊಂದು ಸೈಟ್ ಇರುತ್ತೆ. ಹಾಗೆ ಬಸ್ ಅಂದ್ರೆ ಒಂದೇ ರೂಟ್ ಹೋಗ್ತಾ ಇರುತ್ತೆ. ಹಾಗೆ ಬಸ್ ಕಷ್ಟನೇ, ಬಸ್ ಎಲ್ಲ ಕಷ್ಟನೇ. ಲಾರಿ ಸಹ. ಬಸ್ ಡ್ರೈವಿಂಗ್ ಸ್ವಲ್ಪ ಕೇರ್ಫುಲ್ ಬೇಕು. ಪ್ಯಾಸೆಂಜರ್ ವೆಹಿಕಲ್ ಅದಾದ್ರೆ ಗೂಡ್ಸ್ ಇರುತ್ತೆ. ಹೌದೌದು, ಸ್ವಲ್ಪ ಕಷ್ಟ. ಈಗಿನ ಒಂದು ಟ್ರಾಫಿಕ್ ನ ಬಗ್ಗೆ ಈ ಸಣ್ಣ ಗಾಡಿಯವರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ? ಅಂದ್ರೆ ನೀವು ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಸಡನ್ ಆಗಿ ರೈಟಿಗೆ ಬರ್ತಾರೆ, ಮಿರರ್ ನೋಡಲ್ಲ, ಆ ಕಡೆ ಈ ಕಡೆ. ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಂಡು ಓಡಿಸಿದ್ರೆ ಚೆನ್ನಾಗಿರುತ್ತೆ ಅವರೆಲ್ಲ. ಸ್ವಲ್ಪ ಹುಷಾರಾಗಿ. ಅಂದ್ರೆ ಗೊತ್ತಾಗಲ್ಲ ಅವ್ರಿಗೆ, ಫೋನಲ್ಲಿ ಮಾತಾಡ್ತಿರ್ತಾರೆ, ವಾರ್ ನೋಡಿದ್ರೆ ಸೈಡ್ ಕೊಡಲ್ಲ. ನಮ್ದು ಕಷ್ಟ ಯಾರಿಗೂ ಗೊತ್ತಾಗಲ್ಲ ಟೈಮಿಂಗ್ಸ್ ಇದು. ನಿಮ್ಗೆ ಅಂದ್ರೆ ಈ ಟೈಮ್ ಒಳಗೆ ರೀಚ್ ಆಗ್ಬೇಕು. ಮೂಡುಬಿದ್ರೆ ರೂಟ್ ಅಲ್ಲಿ ಅಂತೂ ಅಲ್ಲಿ ನಂತರ ಬ್ಲಾಕ್ ಆಗ್ತದೆ ಯಾವಾಗ. ಮೂಡುಬಿದ್ರೆ 1 ಗಂಟೆಯಲ್ಲಿ ಬರ್ಲಿಲ್ಲ ಅಂದ್ರೆ ಸ್ಟ್ಯಾಂಡ್ ಕೊಡಲ್ಲ ಮೂಡುಬಿದ್ರೆ. ನಿಜವಾಗ್ಲು ಸರ್, ಆ ರೋಡ್ ಅಲ್ಲಿ ಹೋಗ್ಬೇಕಂತ ಹೇಳಿದ್ರೆ ತುಂಬಾ ಕಷ್ಟ. ನನ್ಗೆ ಆ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ. ಯಾರಾದ್ರೂ ಹೊಸತ್ತು ಬಂದ್ರೆ ಕೇಳ್ತಾರೆ, ಹೊಸತ್ತು ಯಾರಾದ್ರೂ ಪ್ಯಾಸೆಂಜರ್ ಬಂದ್ರೆ ನೀವು ಆಂಬುಲೆನ್ಸ್ ಡ್ರೈವರ್ಸ್ ಗಳ ಅಂತ ಕೇಳ್ತಾರೆ. ನಿಜವಾಗ್ಲು ಸಪುರ ರೋಡ್ ಅಲ್ಲ? ಆದ್ರೆ ಸ್ವಲ್ಪ ಈಗ ದೊಡ್ಡ ಕೆಲಸ ಆಗಿದೆ, ಹಾಗಾಗಿ ಟೈಮ್ ಅಲ್ಲಿ ಬರ್ತದೆ. ಆ ರೋಡ್ ಸ್ವಲ್ಪ ಕಷ್ಟ ಡ್ರೈವಿಂಗ್ ಮಾಡ್ಬೇಕು. ಅದೇ. ಓಕೆ ಸರ್, ಮತ್ತೆ ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಏನ್ ಹೇಳ್ತೀರಾ? ವಿಡಿಯೋಸ್ ಎಲ್ಲ ನೋಡ್ತೀರಾ? ನೋಡ್ತೇವೆ ಸರ್. ನೋಡ್ತೇವೆ. ಪ್ರತಿಯೊಂದು ನೋಡ್ತೀರಾ? ನೋಡ್ತೇವೆ. ಏನಂತ ಹೇಳ್ತೀರಾ? ಆಲ್ ದ ಬೆಸ್ಟ್. ಅಂದ್ರೆ ಎಲ್ಲ ಡ್ರೈವರ್ ನೋಡ್ದು ಎಲ್ಲ ಕಷ್ಟ ಎಲ್ಲ ಕೇಳ್ತಾ ಇರ್ತೀರಲ್ಲ, ಮತ್ತೆ ವಿಡಿಯೋ ಎಲ್ಲ ಅಪ್ಲೋಡ್ ಎಲ್ಲ ಮಾಡ್ತಿರಲ್ಲ. ಎಸ್, ಥ್ಯಾಂಕ್ ಯು ಸರ್.